ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಆನೆ ವಾಸಿಸುತ್ತಿತ್ತು. ಆ ಆನೆ ತುಂಬಾ ಬಲಿಷ್ಠವಾಗಿತ್ತು, ಆದರೆ ಅದರ ಮನಸ್ಸು ಕಠಿಣವಾಗಿತ್ತು. ಅದು ಕಾಡಿನಲ್ಲಿ ಸಿಕ್ಕಿದ ಎಲ್ಲ ಪ್ರಾಣಿಗಳನ್ನು ಹಿಂಸಿಸುತ್ತಿತ್ತು. ಯಾವ ಪ್ರಾಣಿಯನ್ನು ಕಂಡರೂ ಕೋಪದಿಂದ ದಾಳಿ ಮಾಡುತ್ತಿತ್ತು. ಹೀಗಾಗಿ ಅನೇಕ ಪ್ರಾಣಿಗಳು ಆ ಆನೆಯಿಂದಾಗಿ ತಮ್ಮ ಜೀವವನ್ನು ಕಳೆದುಕೊಂಡವು. ಕಾಡಿನಲ್ಲಿ ಭಯ ತುಂಬಿತ್ತು. ಚಿಕ್ಕ ಪ್ರಾಣಿಗಳು ನಡುಗುತ್ತಾ ಬದುಕುತ್ತಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಸಭೆ ನಡೆಸಿದವು. ಈ ಅಪಾಯದಿಂದ ನಾವು ಹೇಗೆ ಪಾರಾಗಬೇಕು ಎಂದು ಎಲ್ಲರೂ ಯೋಚಿಸಿದರು. ಬಹಳ ಯೋಚನೆಯ ನಂತರ ಪ್ರಾಣಿಗಳಿಗೆ ಒಂದು ಉಪಾಯ ಹೊಳೆಯಿತು. ಅವುಗಳು ಒಟ್ಟಾಗಿ ಆನೆಯ ಬಳಿಗೆ ಹೋದವು. ಮೃದುವಾಗಿ, ಭಯವಿಲ್ಲದೆ ಆನೆಯ ಮುಂದೆ ನಿಂತವು. ಆ ಪ್ರಾಣಿಗಳು ಆನೆಗೆ ಹೀಗೆ ತಿಳಿಸಿದವು: ನೀನು ಬಲಿಷ್ಠನಾಗಿರುವುದರಿಂದ ನೀನೇ ಕಾಡಿನ ರಾಜನಾಗಬೇಕು ಎಂದು ನಾವು ಬಯಸುತ್ತೇವೆ. ಇದನ್ನು ಕೇಳಿ ಆನೆಯು ತುಂಬಾ ಹೆಮ್ಮೆಯಿಂದ ಬೀಗಿತು. ಅದು ತಾನೇ ಮಹಾನ್ ಎಂದು ನಂಬಿತು. ಆನೆಗೆ ಗೊತ್ತಾಗದಂತೆ ಪ್ರಾಣಿಗಳು ಮೊದಲುಲೆ ಒಂದು ಸ್ಥಳದಲ್ಲಿ ಕೆಸರಿನ ಹೊಂಡವನ್ನು ತಯಾರಿಸಿದ್ದವು. ಆ ಹೊಂಡದ ಮೇಲೆ ಮರದ ಕೊಂಬೆಗಳು, ಎಲೆಗಳು, ರೆಮ್ಮೆಗಳನ್ನು ಹಾಕಿ ಮರೆಮಾಡಿದ್ದವು. ನಂತರ ಮರದಿಂದ ಒಂದು ಸಿಂಹಾಸನವನ್ನು ತಯಾರಿಸಿ ಆನೆಯನ್ನು ಪಟ್ಟಾಭಿಷೇಕಕ್ಕಾಗಿ ಅಲ್ಲಿಗೆ ಕರೆತಂದವು. ಪ್ರಾಣಿಗಳ ತಂತ್ರವನ್ನು ಅರಿಯದ ಆನೆಯು ಗಂಭೀರವಾಗಿ ಆ ಸ್ಥಳದ ಕಡೆ ನಡೆಯಿತು. ಅಕಸ್ಮಾತಾಗಿ ಆನೆಯು ಮರೆಮಾಡಿದ್ದ ಕೆಸರಿನ ಹೊಂಡಕ್ಕೆ ಬಿದ್ದುಬಿಟ್ಟಿತು. ಅದು ಹೊರಗೆ ಬರಲು ಬಹಳ ಪ್ರಯತ್ನಿಸಿತು, ಆದರೆ ಕೆಸರು ಅದನ್ನು ಗಟ್ಟಿಯಾಗಿ ಹಿಡಿದಿತ್ತು. ಎಲ್ಲಾ ಪ್ರಾಣಿಗಳು ಸೇರಿ ಆನೆಯು ಹೊರಗೆ ಬರದಂತೆ ಕಾಯುತ್ತಾ ನಿಂತವು. ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆಯು ಹೊರಗೆ ಬರಲಾಗದೆ ನಿಧಾನವಾಗಿ ದುರ್ಬಲವಾಯಿತು. ಕೊನೆಗೆ ಆ ಆನೆ ಅಲ್ಲಿಯೇ ಸತ್ತುಹೋಯಿತು. ಆನೆಯ ಹಾವಳಿನಿಂದ ಮುಕ್ತವಾದ ಪ್ರಾಣಿಗಳು ನಿಟ್ಟುಸಿರು ಬಿಟ್ಟವು. ಕಾಡಿನಲ್ಲಿ ಮತ್ತೆ ಶಾಂತಿ ಮರಳಿತು. ಎಲ್ಲಾ ಪ್ರಾಣಿಗಳು ಒಂದು ಮಹತ್ವದ ಪಾಠವನ್ನು ತಿಳಿದುಕೊಂಡವು. ನೀತಿಕಥೆ: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಬುದ್ಧಿಯಿಂದ ಯೋಚಿಸಿದರೆ ಎಷ್ಟೇ ದೊಡ್ಡ ಅಪಾಯವಾದರೂ ಅದನ್ನು ಜಯಿಸಬಹುದು. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಕಥೆಗಳಿಗಾಗಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ.